ಹಾಯ್ ಹಲೋ ನಮಸ್ಕಾರ ಕನ್ನಡಕ, ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಇಷ್ಟ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ನನಗೆ ಹತ್ತಿರವಾದಂಥ ಕಂಟೆಂಟ್ ಆ್ಯಕ್ಚುಲಿ, ಯಾಕಂದರೆ ನಾನು ಒಬ್ಬ ಹಳ್ಳಿ ಪ್ರತಿಭೆ, ಹಳ್ಳಿ ಹುಡುಗ, ಹಳ್ಳಿಯಿಂದ ಸಿಟಿಗೆ ಬಂದು ಈಗೊಂದು ಕೆಲಸ ಮಾಡ್ತಿದ್ದೀನಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಳ್ಳಿಯ ಒಂದು ಸೊಗಡು ಅಂದರೆ ಆಗಿನ ಒಂದು ಟೈಮಲ್ಲಿ ಯಾವುದೋ ಒಂದು ಕಾನೂನು ಬಂದಿರುತ್ತೆ, ಆ ಕಾನೂನಿಂದ ಎಷ್ಟೋ ಜನ ಕಷ್ಟಪಟ್ಟು ತುಂಬ ಕಷ್ಟ ಅನುಭವಿಸಿರ್ತಾರೆ. ಸೊ ನಾವು ಒಂದು ಯುದ್ಧ ಆದಮೇಲೆ ಒಂದು ಯುದ್ಧ ಗೆದ್ದಂತಹ ರಾಜನನ್ನು ನೋಡ್ತೀವಿ ಹೊರತು ಅಲ್ಲಿ ತೊಂದರೆ ಆದಂತಹ ಪ್ರಜೆಗಳನ್ನ ಯಾರು ನೋಡಲ್ಲ. ಆ ಒಂದು ಲೈನ್ನ ಇಟ್ಕೊಂಡು ಬರ್ತಾ ಇದೆ. ಬಟ್ ರಾಜರ ಪ್ರಜೆಗಳ ಕತೆ ಅಲ್ಲ, ಇದು ರಿಯಲ್ ಸ್ಟೋರಿ, ರೈತರ ಕತೆ. ಸೊ ಆ ಚಿತ್ರದ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ, ಕಣ್ಣನ್ ಸರ್. ಸರ್ ಹೇಗಿದ್ದೀರಾ? ಸರ್ ಐ ಆಮ್ ಗುಡ್ ಸರ್, ನೀವು ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ. ಜಯನ್ ಸರ್, ತುಂಬ ನಿಮ್ಮದು ಲಾಂಗ್ ರಿಲೇಷನ್ಶಿಪ್ಪು. ಹೌದು, ನಮ್ಮ ಸಿನಿಮಾದ ಎಲ್ಲ ಟೀಸರಿಂದ ಹಿಡಿದು ಇಲ್ಲಿವರೆಗೂ ಫುಲ್ ಪ್ರಮೋಷನ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ವಿಷಯಕ್ಕೆ ಖಂಡಿತ ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ನಾನು ಹೇಳಿದೆ ಅದು ನಿಜ, ನನಗೆ ಅರ್ಥ ಆಗಿದ್ದು ಅದೇ. ಇಲ್ಲ, ಖಂಡಿತವಾಗಲೂ ಸರ್, ನೀವು ಭಾಳ ಚೆನ್ನಾಗಿ ಓಪನಿಂಗ್ ತೊಗೊಂಡ್ರಿ. ಅಂದರೆ ಇಲ್ಲಿ ಯಾರ್ಯಾರಿಗೆ ಸಮಸ್ಯೆಗಳಾಗಿರುತ್ತೆ ಅಂದರೆ, ಈ ಸೊಸೈಟಿಲಿ ಯಾರ್ಯಾರು ಶೋಷಣೆ ಒಳಗಾಗಿರ್ತಾರೆ ಅವ್ರಿಗೆ ಯಾವುದೇ ಜಾತಿ ಇರಲ್ಲ, ಯಾವುದೇ ಧರ್ಮ ಇರಲ್ಲ. ಸೊ ಈ ವ್ಯವಸ್ಥೆಯಿಂದ ಯಾರ್ಯಾರಿಗೆ ತೊಂದರೆಗಳಾಗಿರುತ್ತೆ ಅವ್ರನ್ನೆಲ್ಲರನ್ನೂ ರೆಪ್ರೆಸೆಂಟ್ ಮಾಡೋ ಸಿನಿಮಾ ನನ್ನ ಪ್ರಕಾರ ಧೀರ ಭಗತ್ ರಾಯ್. ಆ ಕೆಲಸನ ನಾನು ಸಿನಿಮಾ ಮುಖಾಂತರ ನಾನು ಮಾಡಿದ್ದೀನಿ ಅಂತ ನನಗೆ ಭಾಳ ಹೆಮ್ಮೆ ಇದೆ ಸರ್. ಓಕೆ ಸರ್, ನಾನು ಸ್ಟ್ರೈಟಾಗಿ ಪಾಯಿಂಟಿಗೆ ಬರ್ತೀನಿ, ಜಾಸ್ತಿ ತಲೆ ತಿನ್ನೋಲ್ಲ ಪ್ರಶ್ನೆಗಳನ್ನ ಕೇಳಿ. ಸರ್ ನನಗೆ ಕೆಲವೊಂದು ಡೌಟ್ ಇದೆ ಸರ್. ಈಗ ಒಂದು ಉಳುವವನೇ ಭೂಮಿಯ ಒಡೆಯ ಅಂತ ಒಂದು ಕಾನ್ಸೆಪ್ಟು. ಸೊ ಆ ಕಾನ್ಸೆಪ್ಟು ನಮ್ಮ ಒಂದು ಹಿರಿಯರು ಅಂದರೆ ಹಿಂದಿನ ಕಾಲದವರು ಒಂದು ಆ ಟೈಮಲ್ಲಿ ಅನುಭವಿಸಿದಂಥ ಕಷ್ಟಗಳು. ಸೊ ಇಲ್ಲಿ ಪಾಯಿಂಟ್ ಏನಂದರೆ, ಸೊ ಆ ಕಷ್ಟಗಳನ್ನು ಜಮೀನ್ದಾರು ಈ ಥರ ಈ ಗೌಡ್ರು ಪಟೇಲ್ರು ಈ ಥರ ಇರ್ತಾರಲ್ಲ, ಆವಾಗ ಹಂಗೆಲ್ಲ ಸಾವಿರಾರು ಎಕರೆಗಳನ್ನ ಇಟ್ಕೊಂಡು ಸೊ ಅವ್ರನ್ನ ಕೆಲವೊಬ್ರು ರೈತರನ್ನ ಅದಕ್ಕೆ ಕೆಲಸ ಮಾಡಕ್ಕೆ ಬಿಟ್ಟು, ಸೊ ಅವರು ಅಲ್ಲಿ ಅಂದರೆ ಯಾರು ಜಮೀನ್ದಾರುಗಳು ಆ ಅಷ್ಟೊಂದು ಎಕರೆ ನೋಡ್ಕೊಳಕ್ ಆಗಲ್ಲ ಅಂತ ರೈತರನ್ನ ನೇಮಿಸ್ತಾರಲ್ವಾ. ಸೊ ನೀವು ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಅದೇ ಪ್ರೊಸೆಸ್ ಅಲ್ಲಿ ಈ ಕಾಯ್ದೆ ಬರುತ್ತೆ. ಓಕೆ, ಇದು ನಮಗೆ ಗೊತ್ತಿರೋದು. ನಮಗೆ ಗೊತ್ತಿಲ್ಲದಿರೋದು ಏನು ನನ್ನ ಪ್ರಶ್ನೆ ಸರ್. ನಮಗೆ 1947 ನಮಗೆ ಸ್ವಾತಂತ್ರ್ಯ ಬಂತು. 1950s ನಮಗೆ ಕಾನ್ಸ್ಟಿಟ್ಯೂಷನ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದ್ರು. ನಿಮಗೆ ಟಿಲ್ 1950 ಟಿಲ್ 1970ವರೆಗೂ ದೇಶದಲ್ಲಿ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ರು ಬ್ರಿಟಿಷರು. ನಿಮಗೆ ಬೇರೆ ಏನು ಉಳಿಸಿರಲ್ಲ, ಫುಲ್ಲು ಖಾಲಿ ಕೈ ಮಾಡಿ ಹೋಗಿದ್ರು. ಸೊ ನಿಮಗೆ ಅಲ್ಲಿಂದ ಒಂದಷ್ಟು ದೇಶದಲ್ಲಿ ಡೆವಲಪ್ಮೆಂಟ್ಸ್ಗಳು ಶುರುವಾದವು. ಅಂದರೆ ಅದು ಕೈಗಾರಿಕಾ ಉದ್ಯಮ ಆಗಿರ್ಬೋದು, ಅದು ಬ್ಯಾಂಕ್ ನ್ಯಾಷನಲೈಸ್ ಮಾಡೋದಾಗಿರ್ಬೋದು, ತುಂಬ ಕೆಲಸಗಳು ಸರ್ಕಾರದಿಂದ ಆಗಿದೆ. ಬಟ್ ನಿಮಗೆ ಟಿಲ್ 1970s ಅಂದರೆ ಭೂಸುಧಾರಣೆ ಕಾಯ್ದೆ ಬರೋವರೆಗೂ ಯಾವುದೇ ಒಂದೇ ಒಂದು ಜನಪರ ಕಾಯ್ದೆ ಇರಲಿಲ್ಲ. ಸೊ ಜನಗಳ ಪರವಾಗಿ ಜನಗಳಿಗೋಸ್ಕರ ಮೊಟ್ಟ ಮೊದಲದಾಗಿ ತುಂಬ ಗಟ್ಟಿಯಾಗಿ ಅದನ್ನು ಜಾರಿಗೆ ತಂದವರು ಇಂದಿರಾ ಗಾಂಧಿಯವರು, ಉಳುವವನೇ ಭೂಮಿ ಒಡೆಯ. ಸೊ ನಿಮಗೆ ಹಿಸ್ಟ್ರಿ ಯಾವಾಗಲೂ ಏನು ಹೇಳುತ್ತೆ, ನಮಗೆ ಭೂಸುಧಾರಣೆ ಕಾಯ್ದೆ ಅನ್ನೋದು ನಾರ್ಮಲಾಗಿ ಏನೋ ಒಂದು ಕಾಯ್ದೆ ಅಂತ ಅಂದ್ಕೊಂಡಿದ್ದು, ಬಟ್ ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ನಾನು ಹೇಳ್ತಾ ಇದ್ದೀನಿ, ಟಿಲ್ ಇಡೀ ಎಂಟೈರ್ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಜನಗಳಿಗೋಸ್ಕರ, ಈ ದೇಶದ ನಾಗರಿಕರಿಗೋಸ್ಕರ ಆ ಒಂದು ಕಾಯ್ದೆನ ಬಂತಲ್ಲ, ಅದೇ ಮೊಟ್ಟ ಮೊದಲದಾಗಿ ಜನಪರ ಕಾಯ್ದೆ, ಭೂಸುಧಾರಣೆ ಕಾಯ್ದೆ. ಅದಕ್ಕೆ ಆ ಕಾಯ್ದೆ 20-25 ವರ್ಷದಿಂದ ಇಲ್ಲದೆ ಇರೋದು, ಸಡನ್ನಾಗಿ ಆ ಕಾಯ್ದೆ ಬಂತು. ಓಕೆ, ಸಡನ್ನಾಗಿ ಆ ಕಾಯ್ದೆ ಬರೋದಕ್ಕೆ ಏನು ರೀಸನ್ನು? ಓಕೆ, ಸೊ ಅದನ್ನು ಯಾಕೆ ತೊಗೊಂಡು ಬಂದರು, ಮತ್ತು ಜನಗಳಿಗೆ ಅದು 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 ಎಷ್ಟು ಸ್ಟ್ರಾಂಗ್ ಆಗಿ ಅದು ತಲುಪ್ತು. ಸೊ ಇದೆಲ್ಲ ಪ್ರಶ್ನೆಗಳು ನಮಗೆ ಕಾಡ್ತಾ ಇರುತ್ತೆ. ಸೊ ಅದನ್ನೆಲ್ಲ ನಾವು ಸಿನಿಮಾದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ತುಂಬ ರಿಸರ್ಚ್ ಮಾಡಿ ಸತ್ಯನ ಇದ್ದಂಗೆ ಹೇಳಿದ್ದೀವಿ. ಸೊ ಅದಕ್ಕೋಸ್ಕರ ಈ ಸಿನಿಮಾನ ಜನ ನೋಡ್ಬೇಕು. ಯಾಕಂದರೆ ಇತಿಹಾಸ ಯಾವಾಗಲೂ ನಮಗೆ ಬರ್ದಿದ್ದೊಂದಿದ್ರೆ ಹೇಳಿಸಿದ್ದೊಂದಿರುತ್ತೆ, ಅಂದರೆ ಹೇಳಿದ್ದೊಂದಿರುತ್ತೆ. ಸೊ ಹಂಗಾಗಿ ಇತಿಹಾಸಗಳು ಯಾವಾಗಲೂ ನೈಜ ಇತಿಹಾಸಗಳು ತುಂಬ ಜನಗಳಿಂದ ತುಂಬ ದೂರವಾಗ್ಬಿಟ್ಟಿದ್ದಾವೆ. ಸೊ ಹಾಗಾಗಿ ನಾನು ಸಿನಿಮಾನ ಇದನ್ನು ನಿಮಗೆ ಎಂಟರ್ಟೈನ್ ಮಾಡೋದ್ರ ಜೊತೆಗೆ ತುಂಬ ಏನೋ ನಿಮಗೆ ಕರೆದು 3 ಅವರ್ 2 ಅವರ್ ನಿನಗೆ ನಿಮ್ಗೆ ಯಾವ ಇಷ್ಟೊಂದು ತಲೆ ತುಂಬ್ತಾವನಲ್ಲ ಅಂತ ನಿಮಗೆ ಖಂಡಿತವಾಗ್ಲೂ ತುಂಬ ಕಂಟೆಂಟೇ ನೀವು ತಲೆ ತುಂಬಿ ಆ ಥರದ್ದೆಲ್ಲ ಏನು ಮಾಡಿಲ್ಲ. ನಿಮ್ಗೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಇದು. ಅಫ್ಕೋರ್ಸ್ ಇಟ್ಸ್ ಆರ್ಟ್ ಸಿನಿಮಾ, ಬಟ್ ನಾನು ಇದರಲ್ಲಿ ಲವ್ ಇದೆ, ರೊಮ್ಯಾನ್ಸ್ ಇದೆ, ಆ್ಯಕ್ಷನ್ಸ್ ಇದೆ. ನಿಮಗೆ ಎಲ್ಲ ಸೆಟ್ ಆಫ್ ಆಡಿಯನ್ಸು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋವಂಥ, ನಮಗೆ UA ಸೆನ್ಸಾರ್ UA ಸಿಕ್ಕಿದೆ, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಂಥ ಒಂದು ಬ್ಯೂಟಿಫುಲ್ ಸಿನಿಮಾ ಅಂತ ನಮಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ಟ್ರೈಲ್ ರಿಲೀಸ್ ಆದಮೇಲೆ ಬರ್ತಾಯಿದೆ. ಹಂಗಾಗಿ ಹಿಂಗೇನೋ 3 ಅವರ್ ಕೂತ್ಕೊಂಡು ನಿಮಗೆ ಫುಲ್ ಬೋಧನೆ ಮಾಡ್ತಾಯಿದ್ದೀನಿ ಅನ್ನೋದು ಏನಿಲ್ಲ ಆಡಿಯನ್ಸ್ಗೆ.
ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ Commercial ಕಂಟೆಂಟ್ ಅದನ್ನು ಕಮರ್ಷಿಯಲ್ ಆಗಿ ಮಾಡಿದ್ದೀವಿ, ನಿಮ್ಗೆಲ್ರಿಗೂ ಇಷ್ಟ ಆಗೋ ರೀತಿನೇ ಮಾಡಿದ್ದೀವಿ. ಸೊ ಹಂಗಾಗಿ ಒಂದ್ಸರಿ ಬಂದು ನೋಡಿ ಸಿನಿಮಾನ, ಚೆನ್ನಾಗಿಲ್ಲ ಅಂತಲೇ ಹೇಳಿ. ಇನ್ನು ಬೆಟರ್ ಆಗಿರೋ ಸಿನಿಮಾನ ಡೆಫಿನೆಟಾಗಿ ಮಾಡಿ, ಯಾಕೆಂದ್ರೆ ನೀವು ದುಡ್ಡು ಕೊಟ್ಟು ನೋಡ್ತೀರಾ, ನಿಮ್ಗೆ ನಮಗೆ ಬೈಯೋ ಹಕ್ಕು ಇರುತ್ತೆ. ಬಟ್ ಪರ್ಸ್ನಲಾಗೆಲ್ಲ ಅಟ್ಯಾಕ್ ಮಾಡಬೇಡಿ, ಸಿನಿಮಾ ಚೆನ್ನಾಗಿಲ್ವಾ, ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಪರ್ಸ್ನಲಾಗಿ ತುಂಬ ಪರ್ಸ್ನಲಾಗಿ ತೊಗೊಬೇಡಿ ಸಿನಿಮಾನ. ಚೆನ್ನಾಗಿಲ್ವಾ ಸರ್, ಇಂಥ ಪಾಯಿಂಟ್ಗಳು ಚೆನ್ನಾಗಿಲ್ಲ ಸರ್. ಒಂದು ಹೆಲ್ದಿ ಕಾನ್ವರ್ಸೇಷನ್ ಇರಬೇಕು ಇನ್ ಬಿಟ್ವೀನ್, ಯಾವಾಗಲೂ ಡೈರೆಕ್ಟರ್ಸ್ಗಳಿಗೆ, ಸಿನಿಮಾದವ್ರಿಗೆ, ಆಡಿಯನ್ಸ್ಗೆ ಒಂದು ಹೆಲ್ದಿ ಕಾನ್ವರ್ಸೇಷನ್ ಇರಬೇಕು. ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿಲ್ವಾ ಸರ್, ಈ ಥರದ್ದೇನೋ ಒಂದಿದೆ, ಚೆನ್ನಾಗಿಲ್ಲ, ಇನ್ನೂ ಬೆಟರಾಗಿ ಮಾಡಿ ಅಂತ ಹೇಳಿ ಡೆಫಿನೆಟಾಗಿ ತಿತ್ಕೊಳ್ಳೋಣ ಸರ್. ಒಂದೇ ಸರಿ ಯಾರು ಎಲ್ಲ ತಿತ್ಕೊಂಡು ಯಾರೋ ಬಂದಿರೋರಿಲ್ಲ ಅಲ್ವಾ. ಕರೆಕ್ಟ್. ಸೊ ಹಂಗಾಗಿ ಈ ಸಿನಿಮಾನ ಎಲ್ಲರೂ ನೋಡಬೇಕು, ಯಾಕೆಂದರೆ ಇದು ಸಿನಿಮಾ ನಿಮಗೆ ಸಂಬಂಧಪಟ್ಟಿದ್ದು, ಪ್ರೇಕ್ಷಕರಿಗೆ ಸಂಬಂಧಪಟ್ಟಿದ್ದು. ಸೊ ಅವನ ಸಮಸ್ಯೆನೇ ಹೇಳಿದ್ದೀವಿ ಸಿನಿಮಾದಲ್ಲಿ. ಓಕೆ ಸರ್, ಇನ್ನೊಂದು ಪಾಯಿಂಟು, ಈಗ ಬನ್ನಿ, ಈಗ ಒಂದು ಪಾಯಿಂಟ್ ಏನಂದರೆ, ನೀವು ಶೂಟಿಂಗ್ ಮಾಡೋ ಟೈಮಲ್ಲೇ ಮತ್ತೊಂದು ಸಿನಿಮಾ ಶೂಟಿಂಗ್ ಆಗ್ತಾ ಇರುತ್ತೆ. ಓಕೆ, ಮೋಸ್ಟ್ಲಿ ಹಿಂದೆ ಮುಂದೆ ಶೂಟಿಂಗ್ ನಡೀತಾ ಇರುತ್ತೆ ಅಂದ್ಕೊಳ್ಳಿ. ಅಕಸ್ಮಾತ್ ಈಗ ನೀವು ಕಂಪ್ಲೀಟಾಗಿ ಸಿನಿಮಾ ಶೂಟ್ ಮುಗಿಸೋಕ್ಕೂ ಮುಂಚೆ ಆ ಸಿನಿಮಾ ರಿಲೀಸ್ ಆಗುತ್ತೆ. ಏನಾದರೂ ನೀವು ಅನ್ಕೊಂಡಿರೋ ಪಾಯಿಂಟು ಅಲ್ಲಿ ಬಂದ್ಬಿಟ್ಟಿದ್ದಿದ್ರೆ, ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ಕಾಟೇರ ದರ್ಶನ್ ಸರ್ ಸಿನಿಮಾ ಒಳ್ಳೆ ಹಿಟ್ ಹೊಡಿಯುತ್ತೆ ಸಿನಿಮಾ. ಅಕಸ್ಮಾತ್ ನೀವು ಅನ್ಕೊಂಡಿರೋ ಲೈನು ಆ ಸಿನಿಮಾದಲ್ಲಿ ಅವರೇ ತುಂಬಾ ಬಿಲ್ಡ್ ಮಾಡಿ ತಗೊಂಡಿದ್ರೆ ನಿಮ್ಮ ಮೈಂಡಲ್ಲಿ ಏನು ಓಡ್ತಿತ್ತು ಅವಾಗ? ಕಾಟೇರ ಒಂದು ಅದ್ಭುತವಾದಂಥ ಸಿನಿಮಾ, ಅದಕ್ಕೆ ಕನ್ನಡಿಗರು ಕೊಟ್ಟಂಥ ಪ್ರಶಂಸೆ ಮತ್ತು ಗೆಲುವು ಇದೆಯಲ್ಲ, ಅದು ಭಾಳ ದೊಡ್ಡ ಗೆಲುವು. ನಂಗೆ ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ, ನಂಗೆ ದರ್ಶನ್ ಸರ್ ಬಗ್ಗೆ ಭಾಳ ಹೆಮ್ಮೆ ಇದೆ. ಸೊ ನನಗೆ ಕಾಟೇರ ಸಿನಿಮಾ ನೋಡಿದ ಮೇಲೆ ನನಗೆ ಆ್ಯಕ್ಚುಲಿ ಇನ್ನೂ ನಂಬಿಕೆ ಜಾಸ್ತಿ ಇದೆ. ಯಾಕೆಂದರೆ ಉಳುವನೆ ಭೂಮಿ ಒಡೆಯ ಅನ್ನೋ ಕಾಯ್ದೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ಯಂಗ್ಸ್ಟರ್ಸ್ಗಳಿಗೆ, 2K ಕಿಡ್ಸ್ಗಳಿಗೆ, ಇವ್ರುಗಳಿಗೆಲ್ಲ ಉಳುವನೆ ಭೂಮಿ ಕಾಯ್ದೆ ಅನ್ನೋದ್ರ ಬಗ್ಗೆ ಐಡಿಯಾ ಗೊತ್ತಿರಲ್ಲ. ಅವ್ರು ನೀಟಾಗಿ ಅದ್ರ ಒಂದು ರೀತಿ ಬ್ರೀಫ್ ಮಾಡಿದ್ರು. ಒಂದು ಲೈಟಾಗಿ ಉಳುವನೆ ಭೂಮಿ ಒಡೆಯ ಬಂತು, ಬಡವ್ರಿಗೆ ಭೂಮಿ ಎಲ್ಲ ಸಿಕ್ತು, ಅದರಲ್ಲೂ ಕೂಡ ಕೊನೆಗೆ ಅವ್ರಿಗೆ ಏನೋ ಆ ಭೂಮಿ ಬಂದಿದೆ, ಅವ್ರಿಗೆ ದೊಡ್ಡ ಶಾಪ್ ಆಗೋಯ್ತು. ಕರೆಕ್ಟ್ ಅಲ್ಲ? ಸೊ ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್. ಸೊ ಬಟ್ ನೀವು ಅದನ್ನು ಬೇರೆ ರೀತಿ ಹೇಳಿದ್ರೆ, ನಾನು ಬೇರೆ ರೀತಿ ಹೇಳಿದ್ದೀನಿ. ನಾನು ಹೇಳಿರೋದು ಇದೆಯಲ್ಲ, ನೀವು ಅದು ನೈಜತೆಗೆ ತುಂಬ ಹತ್ತಿರವಾಗಿರುತ್ತೆ. ಅವ್ರು ತುಂಬ ಕಮರ್ಷಿಯಲ್ ಆಗಿ ತೊಗೊಂಡೋಗಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಕಮರ್ಷಿಯಲ್ ಆಗಿ ತೊಗೊಂಡೋಗಿದ್ದೀನಿ. ಬಟ್ ಅದು ಬಂದ ಮೇಲೆ ನಮ್ಮದು ಕಂಟೆಂಟ್ ಅವ್ರು ಹೇಳಿದ್ದಾರೆ ಅಂತ ಖಂಡಿತವಾಗ್ಲೂ ನನಗೆ ಅದು ಅನಿಸಿಲ್ಲ. ಆಮೇಲೆ ಅವರು ಬೇರೆ ಥರದ್ದು ಕಂಟೆಂಟ್ ಹೇಳಿದ್ದಾರೆ, ನಾನು ಬೇರೆ ರೀತಿಯಲ್ಲಿ ತೊಗೊಂಡೋಗಿದ್ದೀನಿ. ಸೊ ನಮ್ದು ಕಂಪ್ಲೀಟ್ ಸಿನಿಮಾ ಅದ್ರ ಮೇಲೆ ಟ್ರಾವೆಲ್ ಆಗೋದ್ರಿಂದ ಸೊ ನಮ್ಗೆ ಒಂದು ಸೊಲ್ಯೂಷನ್ ಇದೆ ಸಿನಿಮಾದಲ್ಲಿ. ಓಕೆ, ಖಂಡಿತವಾಗ್ಲು ಅದಕ್ಕೊಂದು ಸೊಲ್ಯೂಷನ್, ಕಾಯ್ದೆಗೆ ಒಂದು ಸೊಲ್ಯೂಷನ್ ಇದೆ. ಓಕೆ, ಸೊ ನನ್ನ ಪ್ರಶ್ನೆಗೆ ಆನ್ಸರ್ ಸಿಗ್ಲಿಲ್ಲ. ಅಕಸ್ಮಾತ್ ಆ ಸಿನಿಮಾದಲ್ಲಿ ನೀವು ಹೇಳಿರೋ ಕಂಟೆಂಟ್ನ ತಗೊಂಡಿದ್ರೆ ನೀವು ಏನು ಮಾಡ್ತಿದ್ರಿ ಸರ್? ತಗೊಂಡಿದ್ದಾರೆ, ನಾನು ತಗೊಂಡಿಲ್ಲ ಅಂತ ಎಲ್ಲಿ ಅಂದ್ರೆ ಕಂಪ್ಲೀಟ್ ಈ ತರ ಬ್ರೀಫ್ ಆಗಿ ತಗೊಂಡ್ಬಿಟ್ಟಿದ್ರು. ಅಕಸ್ಮಾತ್ ಏನಾದ್ರು ಅವರು ಅದನ್ನ ಟಚ್ ಮಾಡಿದ್ರು, ಚೆನ್ನಾಗಿದೆ ಕಂಟೆಂಟ್ ಆಕ್ಚುಲಿ ಅಲ್ವಾ, ಜನಗಳಿಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ತಗೊಂಡ್ಬಿಟ್ಟಿದ್ರು ಕಂಪ್ಲೀಟ್ ಆಗಿ. ಯಾಕೆಂದ್ರೆ ತಗೊಳ್ಳೋದಕ್ಕೆ ಅದು ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ? ವಯಸ್ಸು ಸುಮಾರು 2 ವರ್ಷಗಳ ಕಾಲ ಅವರು ಕಂಟೆಂಟ್ ರಿಸರ್ಚ್ ಮಾಡಿದ್ದೀವಿ. ಓಕೆ, ನನ್ನ ಪ್ರಕಾರ ಈ ಕಂಟೆಂಟು ನೂರಾರು ವರ್ಷಗಳಿಂದ ಇತಿಹಾಸದಲ್ಲಿ ಮುಚ್ಚಿ ಹೋಗಿದ್ದಂಥ ಒಂದು ಕಟ್ಟ ಸತ್ಯ. ಆ ಸತ್ಯನ ನಾನು ಯಾಕೆ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಿದ್ದೀನಿ ಅಂದರೆ, ನಾನು ಆ ಹಿನ್ನೆಲೆಯಿಂದ ಬಂದವನು, ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಮತ್ತು ಆ ಸತ್ಯ ನನ್ನ ಪ್ರಕಾರ ಬೇರೆ ಯಾರಿಗೂ ಆ ಧೈರ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಷ್ಟು ರಿಸರ್ಚ್ ಮೈಂಡ್ ಹೋಗಿ ಅದು ತುಂಬ ಆಳವಾಗಿ ಇಳಿದು ಸುಮಾರು ನಾನೊಂದು 57 ಹಳ್ಳಿಗಳಿಗೆ ವಿಸಿಟ್ ಮಾಡಿದ್ದೀನಿ. ಅದು ಗ್ರೌಂಡ್ ರಿಪೋರ್ಟ್ ಗೊತ್ತು ನನಗೆ, ಅದು ಗ್ರೌಂಡ್ ರಿಯಾಲಿಟಿ ಗೊತ್ತು. ಎಸ್. ಸೊ ನನಗೆ ಆ ಗ್ರೌಂಡ್ ರಿಯಾಲಿಟಿ, ಆ ಗ್ರೌಂಡ್ ರಿಪೋರ್ಟ್ ಗೊತ್ತಿದ್ದಾಗ ನನಗೆ ನನ್ನ ಕಂಟೆಂಟನ್ನು ಬೇರೆ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಅಫ್ಕೋರ್ಸ್ ಭಯ ಇತ್ತು, ಇವರು ಇದೇ ಕಂಟೆಂಟ್ ಹೇಳ್ತಿದ್ದಾರೆ ಅಂತ. ಸಿನಿಮಾ ನೋಡಿದ್ಮೇಲೆ ಆ ಭಯ ಹೋಯಿತು. ಸೊ ಅದೊಂದು ಬ್ಯೂಟಿಫುಲ್ ಸಿನಿಮಾ. ಅದು ಈ ಮಣ್ಣಿನ ಕತೆ, ಇಲ್ಲಿನ ಬಡ ರೈತರ ಕತೆ, ನಮ್ಮದು ಕೂಡ ಒಂದು ಬಡ ರೈತರ ಕತೆ. ಬಟ್ ನಮ್ದೇನೋ ಒಂದು ಸ್ಪೆಷಲ್ ಇದೆ ಅದರಲ್ಲಿ. ಅದೇನು ಅಂತ ನೀವು ಸಿನಿಮಾ ನೋಡಿದ ಮೇಲೆ ನಿಮಗೆ ಡೆಫಿನೆಟಾಗಿ ನಿಮ್ಗೆ ಕಾಡುತ್ತೆ, ಮೈ ಗಾಡ್ ಗುರು ಹೀಗೆಲ್ಲ ಆಗಿದೆಯಾ ಅಂತ. ಓಕೆ, ಬಟ್ ನೀವು ಹೇಳ್ದಂಗೆ ಇಂಥ ಸ್ಟ್ರಾಂಗ್ ಸಿನಿಮಾ ಮಾಡಿ ಇಂಥ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದು ಲೆವೆಲ್ಗೆ ಯಾರು ಈ ಥರ ಧೈರ್ಯ ಮಾಡಲ್ಲ, ಒಂದು ಬಂಡ ಧೈರ್ಯ ಮಾಡಿದ್ದೀರಾ. ಸತ್ಯ ಹೇಳೋದಕ್ಕೆ ಯಾವ ಧೈರ್ಯ ಏನು ಬೇಕಾಗಿಲ್ಲ. ಸತ್ಯ ಹೇಳೋದಕ್ಕೆ ಒಳ್ಳೆ ಗುಂಡಿಗೆ ಇದ್ರೆ ಸಾಕು ಇದೆಯಲ್ಲಿ. ಆ ಧೈರ್ಯ ಮತ್ತೆ ಆ ಗುಂಡಿಗೆ ಇದ್ರೆ ಸಾಕು. ಸತ್ಯ ಹೇಳ್ತಾ ಇದೀನಿ, ಯಾರಿಗೂ ಹೆದರ್ಕೊಳ್ಳೋದು ಹೇಳಲ್ಲ. ಅಕಸ್ಮಾತ್ ಈ ಸತ್ಯಗಳು ಹೊರಗಡೆ ಬಂದ ಮೇಲೆ ಸೊ ಹೊರಗಡೆ ಏನಾದ್ರು ರಿಯಾಕ್ಷನ್ಸ್ ಆದರೆ ಸೊ ಅದನ್ನು ಫೇಸ್ ಮಾಡೋದು ಹೇಗೆ ಗೊತ್ತಿಲ್ಲ.
ಸರ್ ಈಗ ಸತ್ಯ ಪೊಲಿಟಿಕಲಿನೇ ಹೊರಗಡೆ ಬರಬಹುದು. ನೀವು ಮಾಡಿರೋ ಪೊಲಿಟಿಕಲ್ ಡ್ರಾಮಾ ಹೌದು, ಈ ಕಡೆ ಕೋರ್ಟ್ ರೂಮ್ ಡ್ರಾಮಾ ಹೌದು, ಈ ಕಡೆ ಭೂಮಿಯ ರೈತರ ಜೀವನ ಹೌದು. ಜಯಂತ್ ಸರ್, ಆರ್ಟ್ ಇಸ್ ಪೊಲಿಟಿಕ್ಸ್. ನೀವು ಪೊಲಿಟಿಕ್ಸ್ ಇಲ್ಲದೆ ಸಿನಿಮಾ ಮಾಡೋದಕ್ಕೆ ಆಗೋದೇ ಇಲ್ಲ. ಅಲ್ಲ, ಹಾಗಲ್ಲ. ಹೌದು ಅಲ್ವಾ? ಈ ಸಿನಿಮಾ ಅನ್ನೋದು ಒಂದು ಪೊಲಿಟಿಕ್ಸ್ ಆಗಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ಆಮೇಲೆ ಸಿನಿಮಾದಲ್ಲಿ ನೀವು ಪೊಲಿಟಿಕ್ಸ್ನ ತರ್ತೀರಾ ಅನ್ನೋದಿದೆಯಲ್ಲ, ಈ ಕೇಳ್ತಿದ್ರಲ್ಲಿ ಪ್ರಶ್ನೆ ಒಂಥರ ನನಗೆ ಹೊಸದಂತ ಅನಿಸ್ತಾ ಇದೆ. ಅಂದರೆ ಆಲ್ರೆಡಿ ತುಂಬ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಅದನ್ನು ಆಲ್ರೆಡಿ ತೋರ್ಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನೋ ಹೊಸದಾಗಿ ತೋರಿಸ್ತಾ ಇದ್ದೀವಿ, ನಾವೇನೋ ಹೊಸದಾಗಿ ಹೇಳ್ತಾ ಇದ್ದೀವಿ ಅನ್ನೋದೇನಿಲ್ಲ. ಆಮೇಲೆ ನನಗೆ ಸತ್ಯ ಹೇಳೋದಕ್ಕೆ ನನಗೆ ಯಾವುದೇ ಭಯ ಇಲ್ಲ. ಸೊ ಖಂಡಿತವಾಗೂ ಅದನ್ನು ಹೇಳಿದ್ದೀನಿ. ಹೀಗೆ ಆ ಥರದ್ದು ಏನಾದ್ರು ಪೊಲಿಟಿಕಲ್ ಪ್ರೆಷರ್ ಕ್ರಿಯೇಟ್ ಆಗುವಂಥದ್ದು ಏನೋ ನಾವೇನೋ ತುಂಬ ನೆಗೆಟಿವ್ ಆಗಿ ಅದು ತುಂಬ ನೆಗೆಟಿವ್ ಸ್ಪ್ರೆಡ್ ಮಾಡೋ ರೀತಿ ನಾವೇನು ಹೇಳಿಲ್ಲ. ಇದೊಂದು ಕಾಯ್ದೆ, ಇದೊಂದು ಅದ್ಭುತವಾದಂಥ ಕಾಯ್ದೆ. ಅದರಿಂದ ಏನೋ ಒಂದಷ್ಟು ಪೊಲಿಟಿಕಲ್ ಸೀಕ್ವೆನ್ಸಸ್ಗಳು ನಡೆದಿದ್ದಾವೆ. ಸೊ ಅದೇನು ಅನ್ನೋದನ್ನು ಸಿನಿಮಾ ನೀವು ನೋಡಿ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಇದು ಯಾವುದೇ ಕಮ್ಯುನಿಟಿಗಾಗಲಿ ಯಾವುದೇ ಒಂದು ಇದಕ್ಕೆ ದಯವಿಟ್ಟು ಸೀಮಿತವಾಗಬೇಡಿ ಸಿನಿಮಾನ. ಯಾಕಂದರೆ ಅಂಬೇಡ್ಕರ್ ಅವರು ಈ ದೇಶದ ಭಾರತ ಕಂಡಂಥ, ಇಡೀ ಭಾರತ ಅಲ್ಲ ಇಡೀ ಪ್ರಪಂಚ, ಇಡೀ ದೇಶ ಕಂಡಂಥ ಒಬ್ಬರು ದೊಡ್ಡ ಮಹಾಜ್ಞಾನಿ ಅವರು. ಇವತ್ತು ಅವ್ರು ಬರೆದಿರೋ ಸಂವಿಧಾನದಲ್ಲಿ ನಾವೆಲ್ಲ ಬದುಕ್ತಿದ್ದೀವಿ. ಸೊ ಇವತ್ತೆಲ್ಲ ನಮ್ಗೆ ರೈಟ್ಸ್ಗಳು ಸಿಕ್ಕಿರೋದು ಅವರಿಂದನೇ. ಸೊ ಹಾಗಾಗಿ ಅವರು ದೇಶದ ಪ್ರತಿಯೊಬ್ಬ ಪ್ರಜೆಗೋಸ್ಕರ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಏನೋ ಒಂದು ಅವ್ರು ಆ್ಯಕ್ಚುಲಿ ಸರ್, ನಿಮಗೆ ಈ ಉಳಿಯೋನೆ ಭೂವಡಿಯ ಕಾಯ್ದೆ ಇರೋದು ನಿಮಗೆ ಸಂವಿಧಾನದಲ್ಲೇ ಇದೆ. ಸೊ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡು ಮೇಜಿನ ಸಭೆಯಲ್ಲಿ ಅವರೇ ಮೊದಲೇ ಹೇಳಿದ್ದು, ಅಂದರೆ ಭೂಮಿ ಅನ್ನೋದು ಎಲ್ಲರಿಗೂ ಸಿಗಬೇಕು. ಭೂಮಿಯನ್ನು ಸಿಕ್ಕಾಗ ಮಾತ್ರ ಈ ಸಮಾಜದಲ್ಲಿ, ಸೊಸೈಟಿಲಿ ಎಲ್ಲರೂ ಈಕ್ವಾಲಿಟಿಗೆ ಈಕ್ವಾಲಿಟಿ ಕ್ರಿಯೇಟ್ ಆಗೋದು ಅವಾಗಲೇ. ಮತ್ತು ಅದು ಎಕನಾಮಿಕಲ್ ಈಕ್ವಾಲಿಟಿ ಆಗಿರ್ಬೋದು, ಪೊಲಿಟಿಕಲ್ ಈಕ್ವಾಲಿಟಿ ಆಗಿರ್ಬೋದು, ಅದೆಲ್ಲ ಕ್ರಿಯೇಟ್ ಆಗೋದು ಭೂಮಿಯಿಂದನೇ. ಸೊ ಭೂಮಿ ಅನ್ನೋದು ಇವತ್ತೇನಾಗ್ಬಿಟ್ಟಿದೆ, ಒಂದು ಕೆಲವ್ರಿಗೆ ಅಧಿಕಾರ ಆಗ್ಬಿಟ್ಟಿದೆ, ಇನ್ನು ಕೆಲವ್ರಿಗೆ ಅದು ಬದುಕಾಗಿದೆ. ಹೌದು, ಈ ಅಧಿಕಾರ ಬದುಕು ಈ ಎರಡುಗಳ ಮಧ್ಯೆ ನಡೆಯೋ ಸಂಘರ್ಷನೇ ಹೋಗ್ತಾರೆ. ಹಾಗಾಗಿ ನನಗೇನು ಭಯ ಇಲ್ಲ. ನಾನು ಈ ದೇಶದಲ್ಲಿರೋ ಎಲ್ಲ ರೈತರನ್ನು ಪ್ರತಿನಿಧಿಸ್ತಿದ್ದೀನಿ, ಅವ್ರ ಕಷ್ಟಗಳನ್ನ ಹೇಳಿದ್ದೀನಿ, ಅವ್ರ ನೋವುಗಳನ್ನ ಹೇಳಿದ್ದೀನಿ, ಅವ್ರ ಸಂತೋಷನ ಹೇಳ್ತಾ ಇದ್ದೀನಿ. ಹಾಗಾಗಿ ನನಗೆ ಯಾವುದೇ ಭಯ ಇಲ್ಲ. ಅವ್ರು ಒಪ್ಕೊತಾರೆ, ಅವ್ರು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ. ನೀವು ಹೇಳಿದ್ರಲ್ಲ ಈಗ ಈ ಪ್ರಶ್ನೆ ಹೊಸದಾಗಿದೆ ಅಂತ, ಈ ನಿಮ್ಮ ಒಂದು ಸಿನಿಮಾ ಹೊಸದಾಗಿರೋದಕ್ಕೆ ನನಗೆ ಆ ಪ್ರಶ್ನೆ ಹೊಸದಂತ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಏನಕ್ಕಂದ್ರೆ ಕೆಲವೊಂದು ಸತ್ಯಗಳನ್ನ ನೀವು ಅಷ್ಟು ಕಟು ಸತ್ಯಗಳನ್ನ ಹೊರಗಡೆ ಹಾಕ್ತಿದ್ದ ಅಂತ ಅಂದಾಗ ಪ್ರಶ್ನೆಗಳು ಹೊಸದಾಗೆ ಬರೋದು ಕಾಮನ್. ಈಗ ಆಗಿನ ಟೈಮಲ್ಲಿ ಉಪ್ಪಿ ಸರ್ ಆ ಥರ ಪ್ರಯತ್ನಗಳು ಮಾಡಿದ್ದುಂಟು. ಅವ್ರ ಮೇಲೂ ಪ್ರೆಷರ್ಗಳು ಬಂತು, ಏನೇನೋ ಆಯಿತು, ಅದು ಫೇಸ್ ಮಾಡಿ ಗೆದ್ರು ಆಮೇಲೆ. ಸೊ ಅದನ್ನು ನಾವು ಊಹೆ ಮಾಡ್ಕೊತೀವಿ ಮೋಸ್ಟ್ಲಿ. ಏನಾದ್ರು ಈ ಥರ ಅಂದರೆ ತುಂಬ ಕಟು ಸತ್ಯಗಳನ್ನು ಹೊರಗಡೆ ಹಾಕೊಳ್ತಿದ್ದೀರಾ ನೀವು, ಅದನ್ನು ಹೆಂಗೆ ಫೇಸ್ ಮಾಡ್ಬೋದು, ಮುಂದೆ ಏನು ಆಗ್ಬೋದು ಅನ್ನೋ ಒಂದು ಎಲ್ಲರಿಗೂ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ. ಬಟ್ ಆ ಥರ ಏನೋ ಆಗೋದು ಬೇಡ ಅಂತ ನಾನು ಅನ್ಕೊತೀನಿ. ಚೇಂಜಸ್ ಆಗಬೇಕು ಜನಗಳಿಗೆ. ಸರ್ ಏನು ಗೊತ್ತಾ, ನಿಮಗೆ ಒಂದು ಪ್ರಯತ್ನ ಶುರು ಆದಾಗಲೇ ಅಲ್ವಾ ಸರ್ ಏನಾದ್ರು ಬದಲಾವಣೆ ತರೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ಯಾರಾದ್ರೂ ಒಬ್ರು ಶುರು ಮಾಡ್ಬೇಕಲ್ವಾ. ಈಗ ಎಷ್ಟು ವರ್ಷದ ಕನ್ನಡ ಚಿತ್ರಗಳ ಇತಿಹಾಸದಲ್ಲಿ ಈ ಥರದ್ದು ಏನೋ ಒಂದು ಕಥೆನ ಇಲ್ಲಿವರೆಗೂ ಸಿನಿಮಾಗಳಾಗಿ ಯಾರು ಮಾಡಿಲ್ಲ. ನಾನು ಅದನ್ನು ಶುರು ಮಾಡಿದ್ದೀನಿ. ಮೇ ಬಿ ನನ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ಶುರು ಮಾಡ್ಬೋದು. ಶುರುವಾದಾಗಲೇ ಅಲ್ವಾ ಸರ್ ಬದಲಾವಣೆಗಳು ಸಾಧ್ಯ. ಯಾವಾಗಲೇ ಅಲ್ವಾ ಸಮಾಜದಲ್ಲಿ ಎಲ್ಲರೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡೋದು, ಮತ್ತು ಎಲ್ಲರೂ ಪ್ರಶ್ನೆಗಳನ್ನ ಕೇಳೋದು ಅವಾಗಲೇ ಅಲ್ವಾ. ಸೊ ಹಾಗಾಗಿ ಶುರು ಯಾವಾಗಲೂ ನಮ್ಮ ಕಡೆಯಿಂದನೇ ಆಗಬೇಕು. ಸೊ ನಾನು ಅದನ್ನು ಶುರು ಮಾಡಿದ್ದೀನಿ. ನನ್ನ ಪ್ರಕಾರ ಈ ಥರದ ಸಿನಿಮಾಗಳು ಇನ್ನೊಂದಷ್ಟು ಬರ್ತವೆ ಅನ್ನೋ ಒಂದು ನಂಬಿಕೆ ಕೂಡ ನನಗೂ ಇದೆ. ಸೊ ಮೇ ಬಿ ಆಗ್ಬೋದು. ಸೊ ನನ್ನ ಪ್ರಕಾರ ಈ ಸಿನಿಮಾ ತುಂಬ ಗಟ್ಟಿಯಾಗಿ, ತುಂಬ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಕನ್ನಡಿಗರು ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಡಿಸೆಂಬರ್ 6ನೇ ತಾರೀಕು ಹೇಗೆ ಕನ್ನಡಿಗರು ಈ ಸಿನಿಮಾನ ಕೈ ಹಿಡಿಯುತ್ತಾರೆ ಅಂತ. ಆಮೇಲೆ ಒಂದು ಸೆಕೆಂಡ್ ಇತಿಹಾಸ ನಿಮ್ಮನ್ನೆಲ್ಲರನ್ನೂ 70s ಕರ್ಕೊಂಡು ಹೋಗಿ ಆ ಲೋಕಕ್ಕೆ ಕರ್ಕೊಂಡು ಹೋಗಿ ನಿಮಗೆ ಒಂದು ಒಳ್ಳೆ ಎಜುಕೇಟ್ ಮಾಡಿ, ನಿಮ್ಗೆಲ್ಲರಿಗೂ ಒಂದು ಕಾಡೋ ರೀತಿ ಏನೋ ಒಂದು ಕುತೂಹಲ ನಿಮ್ಮಲ್ಲಿ ಕ್ರಿಯೇಟ್ ಮಾಡಿ, ಪ್ರಶ್ನೆಗಳನ್ನ ಹುಟ್ಟಾಕಿ ತೀರಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಉಳ್ಕೊತಾನೆ. ಸರ್ ಕೊನೆಯದಾಗಿ, ಸೊ ನೀವು ಡೈರೆಕ್ಟಾಗಿ ಅಂದರೆ ಈಗ ನಾರ್ಮಲಿ ಅಲ್ಲು ಅರ್ಜುನ್ ಅವ್ರಿಗೆ ಒಂದು ಏನಂತಾರೆ ಚಾಲೆಂಜ್ ಹಾಕಿದ್ದೀರಾ. ಹೌದು, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನೇ ಗೆಲ್ಲಬೇಕು, ಕನ್ನಡ ಸಿನಿಮಾ ರಿಲೀಸ್ ಆಗಕ್ಕೆ ಯಾರು ಎದುರಬಾರ್ದು, ಅದು ನಿಮ್ಮ ಪ್ರಯತ್ನ. ನಾನು 100% ಒಪ್ಕೊತೀನಿ. ಅದ್ರ ಜೊತೆಗೆ ಸೊ ಈ ಅಂದರೆ ಅದಕ್ಕೆಲ್ಲರೂ ಸ್ಪಂದಿಸಬೇಕು. ಸೊ ಥಿಯೇಟರ್ ಸ್ಪಂದಿಸಬೇಕು, ಆಡಿಯನ್ಸ್ ಸ್ಪಂದಿಸಬೇಕು, ಅದೆಲ್ಲ ಸ್ಪಂದಿಸಬೇಕು. ಸೊ ನೀವೀಗ ಓಪನ್ ಚಾಲೆಂಜ್ ಹಾಕಿದ್ದೀರಾ, ಅದು ನಿಮ್ಮ ಕಡೆಯಿಂದ ಬಂದುಬಿಟ್ಟಿದೆ, ಟೀಮ್ ಕಡೆಯಿಂದ. ಅದಕ್ಕೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನನ್ನ ಪ್ರಶ್ನೆ. ಹೆಂಗೆ ನಡೀತಾ ಇದೆ ಥಿಯೇಟರ್ ಪ್ಲಾನಿಂಗ್ಸ್ ಆಗಿರ್ಬೋದು ಅದೆಲ್ಲ ಸರ್? ಅದಕ್ಕೆ ಈಗ ಏನಂದರೆ
ನಾವು ಅದನ್ನ ಈಗ ನಾವು ಥಿಯೇಟರ್ ಪ್ಲಾನಿಂಗ್ ಅದನ್ನೆಲ್ಲ ನಾವು ಹೇಳ್ತಾ ಹೋದಾಗ ಏನಾಗುತ್ತೆ, ನಾವೇನು ಮಾಡ್ಬೇಕು ಅನ್ಕೊಂಡಿದ್ದು ಗೊತ್ತಾಗ್ಬಿಡುತ್ತಲ್ಲ. ಬಟ್ ಎಲ್ಲ ಸೊ ಹೇಮಂತ್ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಲೈಲಾಕ್ ಎಂಟರ್ಟೈನ್ಮೆಂಟ್, ಓಕೆ, ಪ್ಲಾನಿಂಗ್ ವೆಲ್. ಸೊ ಮತ್ತೆ ನಮ್ಮ ಸ್ಟ್ರೆಂತ್ ಏನಂತ ನಾವು ಹೇಳೋದಕ್ಕಿಂತ ಮಾಡಿ ತೋರಿಸೋದು ಚೆನ್ನಾಗಿರುತ್ತಲ್ಲ. ಸೂಪರ್. ಆಮೇಲೆ ನಮಗೆ ಪುಷ್ಪ 2 ಬರ್ತಿರೋ ನಮ್ಗೇನು ಸಮಸ್ಯೆ ಇಲ್ಲ ಸರ್. ನಮ್ಗೇನು ಸಮಸ್ಯೆ ಅಂತ ಅನ್ಕೊಂತಾ ಇದ್ದಾರೆ. ಅದೇ ನಮ್ಗೆ ಏನಾಗಿದೆ 6ನೇ ತಾರೀಕು ಯಾವ್ದು ಕನ್ನಡ ಸಿನಿಮಾ ಇಲ್ಲ, ಅದಕ್ಕೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಪಾಯಿಂಟ್ ಏನು ಗುರು, 6ನೇ ತಾರೀಕು ಯಾಕೆ ಬರ್ತಾ ಇದ್ದೀರಾ? 6ನೇ ತಾರೀಕು ಕನ್ನಡ ಸಿನಿಮಾ ಯಾವ್ದಿಲ್ಲ. ಆಮೇಲೆ ಎಲ್ಲಾ ಥಿಯೇಟರ್ಲು ಪುಷ್ಪ 2 ಬರಕ್ ಆಗಲ್ಲ ಅಲ್ವಾ? ಎಲ್ಲಾ ಥಿಯೇಟರ್. ಆಮೇಲೆ ಏನ್ ಕರ್ನಾಟಕನ ಏನು ದತ್ತು ಪಡ್ಕೊಂಡ್ಬಿಟ್ಟವ್ರ? ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಯಾವ ಮಟ್ಟದ ಸರ್ ಬೇರೆಯವ್ರ ಹೇಳಿದ ಹಾಳಾಗೋಗ್ಲಿ ಸರ್, ನಮ್ಮ ಜೊತೆಗಿರೋರು ನಮ್ಮ ಕನ್ನಡಿಗರೇ ಅವತ್ತು ಯಾಕೆ ಮಾಡ್ತೀರಾ ಸರ್? ಅದು ಒಂದು ಸಿನಿಮಾ, ನಮ್ದು ಒಂದು ಸಿನಿಮಾ ಸರ್. ಆಮೇಲೆ ನಮ್ದು ನಾವು ಯಾಕೆ ಕನ್ನಡಿಗರು ಅಂತ ಹೆಮ್ಮೆ ಹೇಳ್ಕೊಂತೀವಿ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಸರ್. ಯಾಕಂದ್ರೆ ನಾವು ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿದ್ರು. ಮತ್ತೆ ನಮ್ಮ ಸಿನಿಮಾದ ನಾಯಕ ನಟ 50-60 ಶಾಲೆಗೆ ಪೇಂಟ್ ಬೆಳೆದಿರೋ ಹುಡುಗ. ಈ ಥರದ ಒಬ್ಬ ಕನ್ನಡಿಗರು ಹೇಳ್ಬೇಕು ಸರ್. ಇಲ್ಲಿ ಅಲ್ಲು ಅರ್ಜುನ್ ಗೆಲ್ಲೋದೆಲ್ಲ ಇಂಪಾರ್ಟೆಂಟ್. ಅವರು ಈ ಸೆಟಲ್ಡ್ ವೆಲ್, ಅವರು ತುಂಬ ಚೆನ್ನಾಗಿದ್ದಾರೆ. ಅವ್ರಿಗೆ ಇದು ಒಂದು ಸಿನಿಮಾ ಆಗುತ್ತೆ. ಬಟ್ ಇಲ್ಲಿ ಧೀರಭದ್ರ ಗೆದ್ರೆ ಇಲ್ಲಿ ಇನ್ನೊಂದಷ್ಟು ಆ ಥರದ ಸಿನಿಮಾಗಳಾಗ್ತವೆ. ನಮ್ಮ ಪ್ರೊಡಕ್ಷನ್ ಹೌಸ್ ಇದೆಯಲ್ಲ, ಇವರು ಇನ್ನೂ ಒಂದು 10 ಸಿನಿಮಾಗಳು ಮಾಡ್ತಾರೆ. ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸಿನಿಮಾ ಗೆದ್ರೆ ಆ 2 ಸಿನಿಮಾದ ಎಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ ಸರ್? ಕರೆಕ್ಟ್. ಮೊದಲನೇ ಸಿನಿಮಾನೇ 4-5 ಕೋಟಿ ಬಜೆಟ್ ಮಾಡೋರು, ನೆಕ್ಸ್ಟ್ ಸಿನಿಮಾ 20 ಕೋಟಿ 25 ಕೋಟಿ ಬಜೆಟ್ ಮಾಡಲ್ವಾ? ಹಂಗಾಗಿ ಎಷ್ಟು ಕೆಲಸಗಳಲ್ಲಿ ನಿಮಗೆ ಎಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ, ಎಷ್ಟು ಜನ ಕನ್ನಡಿಗರಿಗೆ ಕೆಲಸ ಸಿಗುತ್ತೆ ಸರ್. ಹಂಗಾಗಿ ಧೀರಭದ್ರ ಸಿನಿಮಾ ಇಲ್ಲಿ ಯಾಕೆ ಗೆಲ್ಲಬೇಕು ಅಂದರೆ ಇದೇ ಕಾರಣಕ್ಕೆ ಗೆಲ್ಲಬೇಕು. ಇಲ್ಲಿ ಗೆದ್ರೆ ಇನ್ನೊಂದಷ್ಟು ಜನ ಕನ್ನಡಿಗರಿಗೆ ಕೆಲಸ ಸಿಗುತ್ತೆ, ಬಡವ್ರ ಮನೆ ಮಕ್ಕಳು ಬೆಳೀತಾರೆ ಅಲ್ವಾ ಸರ್? ಕರೆಕ್ಟ್. ಆಮೇಲೆ ನಮಗೆ ಯಾವುದೇ ಭಯ ಇಲ್ಲ ಸರ್. ನಾವು ಆ ಸಿನಿಮಾ ಇದ್ರಿಗೆ ಬರ್ತಿದೀವಿ ಅನ್ನೋದಕ್ಕೆ ಯಾವುದೇ. ಆಮೇಲೆ ನಮಗೆ ಆಪ್ಷನ್ ನಾವು ಡಿಸ್ಕಸ್ ಮಾಡ್ಕೊಂಡೇ ಮಾಡಿದ್ದು. ನಮಗೆ ಬೇರೆ ಡೇಟ್ಗಳೆಲ್ಲ ಬೇರೆ ಬೇರೆ ಕನ್ನಡ ಸಿನಿಮಾಗಳಿದ್ದಾವೆ. ನಮಗೆ ಮ್ಯಾಕ್ಸ್ ಬರ್ತದೆ ನಮ್ಮ ಸುದೀಪ್ ಸರ್ದು. ನಾವು ನಮ್ಮ ಕನ್ನಡದ ಸಿನಿಮಾಗಳ ಮೇಲೆ ನಾವಿನ್ನೂ ಚಿಕ್ಕವರು ಸರ್. ನಾವು ಅವ್ರ ಮೇಲೆ ಕಾಂಪೀಟ್ ಮಾಡೋಕ್ಕಲ್ಲ, ಬೇರೆ ಲ್ಯಾಂಗ್ವೇಜ್ ಮೇಲೆ ಕಾಂಪೀಟ್ ಮಾಡೋಣ ಸರ್. ಇದು ಕನ್ನಡ ನೆಲ, ಕನ್ನಡಿಗರು ಹುಟ್ಟಿರೋಂಥ ನೆಲ, ಕನ್ನಡಿಗರಿಗೆ ಬದುಕ್ತಾ ಇರೋಂಥ ನೆಲ. ಇದಕ್ಕೆ ಒಳ್ಳೆ ಸಿನಿಮಾ ಮಾಡಿದ್ರೆ ಕನ್ನಡಿಗರು ಬಿಟ್ಕೊಡೋಲ್ಲ ಅನ್ನೋ ನಂಬಿಕೆ. ಹಂಗಾಗಿ ನಮಗೆ ಅವತ್ತು ಯಾವುದು ಕನ್ನಡ ಸಿನಿಮಾ ಇಲ್ಲ, ನಾವು ಯಾಕೆ ಮಾಡಬಾರ್ದು? ಕರೆಕ್ಟ್. ಅದೊಂದು ಮೈನ್ ಥಾಟ್. ಸೊ ಹಾಗಾಗಿ ಕನ್ನಡಿಗರಿಗೆ ಯಾವಾಗಲೂ ಆಪ್ಷನಲ್ ಆಗಬಾರ್ದು. ಬೇರೆ ಟೈಮ್ ರಿಲೀಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, 7-8 ಸಿನಿಮಾಗಳು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತವೆ. ಅವಾಗ ಯಾವುದು ಅಂತ ನೋಡ್ತಾರೆ ಅವರು ಕೂಡ. ಹೌದೌದು, ಅವಾಗೂ ಹೇಳ್ತಾರೆ. ಹೌದು, ಇವರು 6ನೇ ತಾರೀಕು ರಿಲೀಸ್ ಮಾಡೋದ್ರಿಂದ ಬೇರೆ ಯಾವುದು ಕನ್ನಡ ಸಿನಿಮಾ ಇರಲ್ಲ. ಕನ್ನಡ ಸಿನಿಮಾ ಅಂತ ನಮ್ಗೆ ನೋಡ್ತಾರೆ. ನೋಡೋ ರೀತಿ ನಾವು ಮಾಡ್ತೀವಿ ಸರ್. ಯಾಕೆಂದ್ರೆ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ. ನಾವು ಒಂದಷ್ಟು ಜನ ಕನ್ನಡಿಗರು ಬಂದೇ ಬರ್ತಾರೆ. ಅದು ಮೋಟಾಗಿ ಡೆಫಿನೆಟ್ ಆಗಿ ಗೆದ್ದಿರೋಂಥ ಉದಾಹರಣೆ ಬಾಹುಬಲಿ ಇದ್ರೆ ರಂಗಿತರಂಗ ಗೆದ್ದಿಲ್ವಾ? ಹೌದೌದು ಸರ್. ಒಳ್ಳೆ ಕಂಟೆಂಟನ್ನ ಅವತ್ತು ಚೆನ್ನಾಗಿ ಕೈ ಬಿಡಲ್ಲ ಅನ್ನೋ ನಂಬಿಕೆ. ಹಂಗಾಗಿ ನಮಗೆ ನಮ್ಮ ಟೀಮ್ ಮೇಲೆ, ನಮ್ಮ ಸಿನಿಮಾ ಮೇಲೆ ನಮಗೆ ನಂಬಿಕೆ ಇದೆ. ನನಗಿಂತ ಜಾಸ್ತಿ ನಮ್ಮ ನಿರ್ಮಾಪಕರಿಗೆ ನಂಬಿಕೆ ಇದೆ. ಡೆಫಿನೆಟಾಗಿ ಒಂದು ಸ್ಟ್ರಾಂಗ್ ಆಗಿ ಒಂದು ರೀಚ್ ಆಗ್ತೀವಿ, ಒಂದು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ತುಂಬ ಓವರ್ ಕಾನ್ಫಿಡೆನ್ಸ್ ಏನಲ್ಲ ಸರ್. ಸಿನಿಮಾ ಚೆನ್ನಾಗಿ ಮಾಡಿದಾಗ ಕಾನ್ಫಿಡೆಂಟ್ ಮಾತುಗಳು ಬರ್ತವೆ. ನನ್ನ ಮಾತಲ್ಲಿ ಏನಾದರೂ ನಿಮಗೆ ಕಾನ್ಫಿಡೆಂಟ್ ಅಲ್ಲದೆ ತುಂಬ ಅಯ್ಯೋ 6ನೇ ತಾರೀಕು ಬರ್ತೀವಿ ಟೆನ್ಷನ್, ನನ್ನ ಮಕ್ಕಳ ಟೆನ್ಷನ್ ಕಾಣ್ತಿದೆ ಸರ್. ಇಲ್ಲ ಬಿಡಿ, ನನಗೆ ಯಾವ ಟೆನ್ಷನು ಇಲ್ಲ. ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಪ್ರಮೋಷನ್ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇನ್ನು ಪ್ರಮೋಷನ್ ನೆಕ್ಸ್ಟ್ ವೀಕ್, ಇನ್ನೊಂದು ವೀಕ್ ಇದ್ದಾಗ ಇನ್ನೊಂದಷ್ಟು ಶುರು ಆಗ್ತವೆ ಈಗ. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಕೂಡ ಪ್ರಮೋಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಏನು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ ಸರ್. ವಿ ಆರ್ ಸ್ಟ್ರಾಂಗ್. ಸೊ ವಿ ಆರ್ ಕಮಿಂಗ್ December 6th. ಸೊ ಕನ್ನಡಿಗರು December 6th ನಮ್ಮನ್ನೆಲ್ಲ ನೋಡಿ ಅರಸಿ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಸೊ ಧೈರ್ಯವಾಗಿದ್ದೀವಿ ಸರ್. ನೀವು ಎಲ್ಲ ಮಾಧ್ಯಮ ಮಿತ್ರರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಗೆ. ಸೊ ಅದಕ್ಕಿಂತ ಖುಷಿ ಇನ್ನೋ ವಿಚಾರ ಇನ್ನೇನಿದೆ ಸರ್. ಸೊ ಹಾಗಾಗಿ ಯಾವುದೇ ಭಯ ಇಲ್ಲ. ಸೊ ವಿ ಆರ್ ಹ್ಯಾಪಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಒಳ್ಳೆದಾಗಲಿ. ಸಿನಿಮಾ ರಿಲೀಸ್ ಆಗಿ ದೊಡ್ಡ ಗೆಲುವು ಕಂಡು ನೀವು ಹೇಳ್ದಂಗೆ ವರ್ಷಕ್ಕೆ 2 ಸಿನಿಮಾ ಮಾಡಿ. ಡೆಫಿನೆಟ್ ಆಗಿ ಸರ್. ನಾಟ್ ಓನ್ಲಿ ಆ ಪ್ರೊಡಕ್ಷನ್, ನಾವು ಕೂಡ ಒಂದು ಹೊಸ ಪ್ರೊಡಕ್ಷನ್ ಶುರು ಮಾಡ್ತಾ ಇದ್ದೀವಿ. ಕಂಗ್ರಾಚುಲೇಷನ್. ಸೊ ವರ್ಷಕ್ಕೆ ಒಂದು 3 ಸಿನಿಮಾ ಮಾಡೋಣ ಅಂತ. ಸೊ ಈ ಸಿನಿಮಾ ಗೆಲ್ಸಿದ್ರೆ ಆ ಶಕ್ತಿ ಕನ್ನಡಿಗರಿಗೆ ಕೊಟ್ಟರೆ ಖಂಡಿತವಾಗಲೂ ವರ್ಷಕ್ಕೆ ಒಂದು 3 ಸಿನಿಮಾಗಳಾದ್ರೆ ಸರ್ ಎಷ್ಟು ರೆವಿನ್ಯೂ ಜನರೇಟ್ ಆಗುತ್ತೆ, ಎಷ್ಟು ಕನ್ನಡಿಗರಿಗೆ. ನಾವು ನಮ್ಮ ಪ್ರೊಡಕ್ಷನ್ ಮಾಡ್ತಿರೋ ಉದ್ದೇಶನೇ ಇಷ್ಟು ಸರ್. ನಾವು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು. ನಾವು ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ಗಳಿದ್ದಾರೆ, ಅವರಿಗೆ ಸರಿಯಾದ ವೇ ಆಫ್ ಮಾರ್ಗದರ್ಶನ ಇಲ್ಲ. ಈಗ ನನಗೆ ಸಿನಿಮಾ ಮಾಡಿರೋದ್ರಿಂದ ನಾನು ಯಾಕೆ ಎಲ್ಲ ವಿಷಯದಲ್ಲಿ ಇನ್ವಾಲ್ವ್ ಆಗಿ ಮಾಡ್ತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಡೂ ಪ್ರೊಡಕ್ಷನ್. ಸೊ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಬೇಕು, ಯಾವ್ಯಾವ ವಿಷಯದಲ್ಲಿ ಏನೇನು ಆಗ್ತಿದೆ ಅನ್ನೋದು. ನಾನು ಅನುಭವಿಸಿರೋ ನೋವು ಕಷ್ಟಗಳೆಲ್ಲ ನೆಕ್ಸ್ಟ್ ಬರೋಂಥ ಹೊಸ ಡೈರೆಕ್ಟರ್ಗಳು ಅನುಭವಿಸಬಾರ್ದು. ಅವ್ರು ನೀಟಾಗಿ ಒಂದು ಸೆಟಪ್ ಮಾಡಿಕೊಡ್ಬೇಕು. ಅವ್ರು ನೀಟಾಗಿ ಒಳ್ಳೆ ಕಥೆ ರೆಡಿ ಮಾಡಿಸಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಒಂದಷ್ಟು ಜನಕ್ಕೆ ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋ ನಮ್ಗೆ ಆಸೆ ಇದೆ. ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್. ಸೊ ಈ ಸಿನಿಮಾನ ಗೆಲ್ಲಿಸಿ ಕನ್ನಡಿಗರು
ನೀವು ಗೆಲ್ಸಿದ್ರೆ ಇದು ಮತ್ತೆ ನಿಮ್ಮ ಹತ್ರನೇ ಬರುತ್ತೆ, ಬೇರೆ ಎಲ್ಲೂ ಹೋಗಲ್ಲ. ಇಲ್ಲಿ ಬೇರೆ ಯಾರು ಗೆದ್ರೆ ಇದು ಬೇರೆ ಸ್ಟೇಟ್ಗೆ ಹೋಗುತ್ತದು, ಇಲ್ಲಿ ಬರಲ್ಲ. ಸೊ ಹಾಗಾಗಿ ಕನ್ನಡಿಗರು ಇಲ್ಲಿ ಗೆಲ್ಲಬೇಕು, ನಮ್ಮ ನೆಲದಲ್ಲಿ ಯಾವಾಗಲೂ ಕನ್ನಡಿಗರು ಗೆಲ್ಲಬೇಕು. ದಯವಿಟ್ಟು ನಮ್ಮ ಸಿನಿಮಾನ ನೋಡಿ ಆರಿಸಿ. ಡಿಸೆಂಬರ್ 6th ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೀತಿ ನಮಗೆ ಡಿಸೆಂಬರ್ 6th ನಾವು ಕಾಯ್ತಾ ಇರ್ತೀವಿ. ಮೈನ್ ಥಿಯೇಟ್ರಲ್ಲಿ ನಿಮ್ಮ ಮುಂದೆ ಒಟ್ಟಿಗೆ ಸಿನಿಮಾ ನೋಡೋಣ ಎಲ್ಲರೂ ಟೀಮ್ ಎಲ್ಲ. ಸೊ ಹಾಗೆ ಸ್ಟೇಟ್ ವೈಸ್ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ, ಥಿಯೇಟ್ರ್ ವಿಸಿಟ್ಟು. ಡೆಫಿನೆಟಾಗಿ ಧೀರಭಾಗದ್ರೆ ದೊಡ್ಡದಾಗಿ ರಿಲೀಸ್ ಆಗ್ತಾನೆ, ದೊಡ್ಡದಾಗಿ ನಿಮ್ಮೆಲ್ಲರ ಮುಂದೆ ಬರ್ತಾನೆ, ದೊಡ್ಡದಾಗಿ ನೀವೆಲ್ಲ ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮಗಿದೆ. ಡಿಸೆಂಬರ್ 6th ವೆಯ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.